ಹಲೋ ಎವ್ರಿವನ್, ಎಲ್ರಿಗೂ ಮ್ಯಾಮ್ ಸ್ನೇಹಿತಿಗೆ ಸ್ವಾಗತ. ಸೊ ಇಟ್ಸ್ ಬೀನ್ ಲಾಸ್ಟ್ ವೀಕ್ ನಾವು ಇಂಪಾರ್ಟೆಂಟ್ ಆರ್ಗನೈಜೇಷನ್ಸ್ ಬಗ್ಗೆ ನೋಡಿದ್ವಿ. ಇವಾಗ ಆ ಆರ್ಗನೈಜೇಷನ್ಸ್ ಬಿಡುವಂತಹ ರಿಪೋರ್ಟ್ಸ್, ಈಗ ಇಂಪಾರ್ಟೆಂಟ್ ಆರ್ಗನೈಜೇಷನ್ ಅಂದರೆ ಅವು ಕೆಲವು ರಿಪೋರ್ಟ್ಸ್ನೂ ಕೂಡ ಬಿಡುತ್ತೆ. ಅವು ಯಾವ್ಯಾವ ಅಂತ ನೋಡೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಒನ್ ಆಫ್ ದ ಕ್ವಶನ್ಸ್ ಡೆಫಿನೆಟ್ಲಿ ಬರುತ್ತೆ. ಬಿಕಾಸ್ ಎವ್ರಿ ಎಕ್ಸಾಮಲ್ಲಿ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಒನ್ ರಿಪೋರ್ಟ್. ಇಫ್ ನಾಟ್ ಸಮ್ಟೈಮ್ಸ್ 2 ರಿಪೋರ್ಟ್ಸು ಬಂದಿದೆ, ಬಟ್ ಮಿನಿಮಮ್ 1 ರಿಪೋರ್ಟ್ ಬರುತ್ತೆ. ಸಮ್ ಎಕ್ಸಾಮ್ಸಲ್ಲಿ ಬರ್ದೇನೆ ಇರ್ಬೋದು, ಯಾಕಂದರೆ ಲಾಸ್ಟ್ ಎಕ್ಸಾಮಲ್ಲಿ ಐ ಡಿಂಟ್ ಯಾವುದೋ ರಿಪೋರ್ಟ್ ಬಗ್ಗೆ ಕೇಳಿರಲಿಲ್ಲ. ಸೊ ಹಾಗಾಗಿ ಮೇಜರ್ಲಿ ವರ್ಲ್ಡ್ ಬ್ಯಾಂಕ್ದು ಮುಂಚೆ ಈಗ ಒಂದು 3 to 4 years ಬ್ಯಾಕು ಎಕ್ಸಾಮಿನರ್ಗೆ ಇದು ತುಂಬ ಇಂಪಾರ್ಟೆಂಟ್ ಆ್ಯಂಡ್ ಈಸಿ. ಅದು ವರ್ಲ್ಡ್ ಬ್ಯಾಂಕು IMF ಬಗ್ಗೆ ಕೇಳ್ತಾ ಇದ್ರು. ಬಟ್ ಇವಾಗ ಸ್ವಲ್ಪ ಎಕ್ಸಾಮ್ ಟಫ್ ಮಾಡಿರೋದ್ರಿಂದ ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ದು ಕೇಳ್ತಾ ಇದ್ದಾರೆ. ಬಟ್ ವರ್ಲ್ಡ್ ಬ್ಯಾಂಕ್ ಯಾವ್ದು ಬಿಡುತ್ತೆ? ವರ್ಲ್ಡ್ ಬ್ಯಾಂಕು ವರ್ಲ್ಡ್ ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುತ್ತೆ. ಮತ್ತು ವರ್ಲ್ಡ್ ಎಕನಾಮಿಕ್ ಪ್ರಾಸ್ಪೆಕ್ಟ್, ಹ್ಯೂಮನ್ ಕ್ಯಾಪಿಟಲ್ ಇಂಡೆಕ್ಸ್, ಲಾಜಿಸ್ಟಿಕ್, ಮತ್ತು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು ಇಂಡಿಯಾದು ಇವಾಗ 50s ಬಂದಿದೆ ರ್ಯಾಂಕಿಂಗು. ಮುಂಚೆ 130 ಇತ್ತು 10 years ಬ್ಯಾಕು. ಆದರೆ ಎಷ್ಟರ ಮಟ್ಟಿಗೆ ನಾವು ಬಿಸ್ನೆಸ್ ಮಾಡೋದು ಇಂಡಿಯಾದಲ್ಲಿ ಈಸಿ ಅನ್ನೋದಕ್ಕೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ಸು. ದೆನ್ ಇಂಟರ್ನ್ಯಾಷನಲ್ ಡೆಟ್ ರಿಪೋರ್ಟ್, ಅಂದರೆ ಒಂದು ಕಂಟ್ರಿ ಎಷ್ಟು ಡೆಟ್ ಇದೆ, ಬೇರೆ ಬೇರೆ ಆರ್ಗನೈಸೇಷನ್ ಜೊತೆ ಇದೆಯೋ ಅಥವಾ ಬೇರೆ ಕಂಟ್ರಿ ಜೊತೆ ಇದೆಯೋ ಅದೆಲ್ಲವನ್ನು ಡೀಟೇಲ್ ಕೊಡುತ್ತೆ. ದೆನ್ ಪಾವರ್ಟಿ ಆ್ಯಂಡ್ ಶೇರ್ಡ್ ಪ್ರಾಸ್ಪಾರಿಟಿ. ಈಗ ನಮಗೆ ವರ್ಲ್ಡ್ ಬ್ಯಾಂಕು ಒಂದು ಇನ್ಕಮ್ ಇದನ್ನು ಕೊಡುತ್ತೆ, ಸೆಟ್ಟನ್ನು. ಆ ಇನ್ಕಮ್ನ ಅಲ್ಲಿ ಪಾವರ್ಟಿ ಇದ್ರಕ್ಕಿಂತ ಕಮ್ಮಿ ಇದ್ದರೆ, ಎಷ್ಟು ಡಾಲರ್ಸ್ಗಿಂತ ಕಮ್ಮಿ ಇದ್ದರೆ ಪೂವರು, ಆಮೇಲೆ ಮಿಡಲ್ ಇನ್ಕಮ್ ರೇಂಜು ಮತ್ತು ರಿಚ್ ಕಂಟ್ರೀಸ್ ಅಂತ ಅದೆಲ್ಲವೂ ಕೂಡ ವರ್ಲ್ಡ್ ಬ್ಯಾಂಕ್ಗೆ ಬಿಡುವಂಥದ್ದು. ದೆನ್ ಅದಾದಮೇಲೆ ಕಮೋಡಿಟಿ ಮಾರ್ಕೆಟ್ಸ್ ಔಟ್ಲೆಟ್. ದೆನ್ ಮೈಗ್ರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಬ್ರೀಫ್, ಅಂದರೆ ಯಾವುದು ಒಂದು ಕಂಟ್ರಿಯಿಂದ ಇನ್ನೊಂದು ಕಂಟ್ರಿಗೆ ಮೈಗ್ರೆಂಟ್ ಆಗ್ತಾರೆ, ಇಮಿಗ್ರೆಂಟ್ ಆಗಿರ್ಬೋದು, ಎಮಿಗ್ರೆಂಟ್ ಆಗಿರ್ಬೋದು, ಅಲ್ಲಿ ಡೆವಲಪ್ಮೆಂಟ್ಸು, ರೆಮಿಟೆನ್ಸು, ಇದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಆಗಿ ವರ್ಲ್ಡ್ ಬ್ಯಾಂಕ್ಗೆ ಬಿಡುತ್ತೆ. ದೆನ್ ಕಮ್ಸ್ ಎಕನಾಮಿಕ್ ರಿಸೆಷನ್ಸ್ ರಿಪೋರ್ಟ್. ನಮಗೆ ಗೊತ್ತಿದೆ 1930 ಒಂದು ಬಿಗ್ಗೆಸ್ಟ್ ರಿಸೆಷನ್ ಆಗಿತ್ತು. ಅದಾದಮೇಲೆ 2008. ಹೀಗೆ ಯಾವ ರಿಸೆಷನ್ಸು ಏನು ರೀಸನಿಂದ ಆಗಿರುತ್ತೆ ಅನ್ನೋದನ್ನೆಲ್ಲವನ್ನು ವರ್ಲ್ಡ್ ಬ್ಯಾಂಕ್ ಬಿಡುತ್ತೆ. ಇದ್ರ ಡೀಟೇಲಿಂಗಾಗಿ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ರಿಪೋರ್ಟ್ಸ್ನ ಡೀಟೇಲಿಂಗ್ ಹೇಳ್ತೀನಿ. ಬಟ್ ಇದರಲ್ಲಿ ಮೇಜರ್ ರಿಪೋರ್ಟ್ಸ್ ಯಾವ್ದು ಬಿಡುತ್ತೆ ಅಂತ ತಿಳ್ಕೊಳ್ಳೋಣ. ಯಾಕಂತಂದರೆ ವರ್ಲ್ಡ್ ಬ್ಯಾಂಕ್ ಬಿಡುವಂತಹ ರಿಪೋರ್ಟ್ಸ್ ಅಂತಲೂ ಕ್ವಶನ್ಸ್ ಕೇಳ್ಬೋದು. ಸೊ ಯು ಜಸ್ಟ್ ಗೋ ಥ್ರೂ ದಿಸ್ ಸ್ಲೈಡ್ಸ್ ಒನ್ಸ್ ಆಫ್ಟರ್ ದ ಕ್ಲಾಸಸ್ ಆ್ಯಂಡ್ ಮೇಕ್ ಅ ಶಾರ್ಟ್ ನೋಟ್ಸ್. ದೆನ್ IMF, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಅಂದರೆ ಯಾವುದಾದ್ರೂ ನಾನು ಲಾಸ್ಟ್ ಕ್ಲಾಸ್ ಮಾಡುವಾಗಲೇ ಹೇಳಿದ್ದೆ, ಯಾವುದಾದ್ರೂ ಒಂದು ಕಂಟ್ರಿ ಕಷ್ಟದಲ್ಲಿದ್ದಾಗ, ಅಂದರೆ ಇನ್ನೇನು ಶ್ರಿಂಕ್ ಆಗುತ್ತೆ, ಎಕನಾಮಿಕ್ ಕ್ರೈಸಿಸ್ಸಲ್ಲಿದ್ದಾಗ ಇದು ಫಂಡ್ ನೀಡುವಂತಹ ಒಂದು ಇನ್ಸ್ಟಿಟ್ಯೂಷನ್ನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್. ಇದ್ರದ್ದು ಮೇಜರ್ ರಿಪೋರ್ಟ್ ಬಂದುಬಿಟ್ಟು ವರ್ಲ್ಡ್ ಎಕನಾಮಿಕ್ ಔಟ್ಲುಕ್ ಅಂತ. ಆಮೇಲೆ ಬೇರೆ ಯಾವ್ಯಾವುದು ರಿಪೋರ್ಟ್ಸ್ ಬಿಡುತ್ತಿದ್ರೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್. ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇದು ಯಾವುದಾದ್ರೂ ಕಷ್ಟದಲ್ಲಿದ್ದಾಗ ಅಥವಾ ಕ್ರೈಸಿಸಲ್ಲಿದ್ದಾಗ ದುಡ್ಡು ಕೊಡೋದ್ರಿಂದ ದಿಸ್ ಇನ್ಸ್ಟಿಟ್ಯೂಷನ್ ವಿಲ್ ಬಿ ನೋಯಿಂಗ್ ದಟ್ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಕಂಡೀಷನ್ಸ್ ಯಾವ ಕಂಟ್ರಿದು ಹೇಗಿದೆ ಅನ್ನೋದ್ರದ್ದು ಇದಕ್ಕೆ ಗೊತ್ತಿರುತ್ತೆ. ಸೊ ಆ ಒಂದು ಆಧಾರದ ಮೇಲೆ ಗ್ಲೋಬಲ್ ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ನ ಬಿಡುತ್ತೆ. ದೆನ್ ಕಮ್ಸ್ ಫಿಸ್ಕಲ್ ಮಾನಿಟರ್ ಅನ್ನುವಂತಹ ಒಂದು ರಿಪೋರ್ಟನ್ನು ಬಿಡುತ್ತೆ. ಮತ್ತು ಎಕ್ಸ್ಟರ್ನಲ್ ಸೆಕ್ಟರ್ ರಿಪೋರ್ಟ್, ರೀಜನಲ್ ಎಕನಾಮಿಕ್ ಔಟ್ಪುಟ್, ಈ ಎಲ್ಲ ರಿಪೋರ್ಟ್ಸ್ಗಳನ್ನು ಕೂಡ ಇದು ಬಿಡುತ್ತದೆ. ದೆನ್ ಕಮ್ಸ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್, WTO. ಈ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಬಿಡುವಂಥ ರಿಪೋರ್ಟ್ಸು ವರ್ಲ್ಡ್ ಟ್ರೇಡ್ ರಿಪೋರ್ಟ್ನ ಬಿಡುತ್ತೆ. ನಮಗೆ ಗೊತ್ತಿದೆ ಯಾವ ಕಂಟ್ರಿ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತು, ಇಂಪೋರ್ಟ್ ಮಾಡ್ತು, ಮತ್ತು ಯಾವ ಟ್ಯಾರಿಫ್ ಹಾಕ್ತು, ಮತ್ತು ಯಾವ ಅಗ್ರಿಮೆಂಟ್ಸು, ಮತ್ತು ಯಾವ್ಯಾವ ಸ್ಯಾಂಕ್ಷನ್ಸು, ಅದೆಲ್ಲವೂ ಕಮ್ಸ್ ಅಂಡರ್ ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನಲ್ಲಿ. ಮತ್ತು ಇದು ಸ್ಟ್ಯಾಟಿಕಲ್ ರಿವ್ಯೂ ಮಾಡುತ್ತೆ, ಟ್ರೇಡ್ದು ಸ್ಟ್ಯಾಟಿಕಲ್ ರಿವ್ಯೂಸು ಎಷ್ಟು, ಅದೇ ನಾನು ಹೇಳಿದ್ನಲ್ಲ, ಇಂಪೋರ್ಟು ಎಕ್ಸ್ಪೋರ್ಟು ಇದ್ರ ಬಗ್ಗೆ ಎಲ್ಲ. ಟ್ರೇಡ್ ಅಂತ ಬಂದಾಗ ಯು ವಿಲ್ ಅಂಡರ್ಸ್ಟ್ಯಾಂಡ್ ಇಟ್ ಈಸ್ ರಿಲೇಟೆಡ್ ಟು ವರ್ಲ್ಡ್ ಟ್ರೇಡ್ ಆರ್ಗನೈಜೇಷನ್ ಅಂತ. ಟ್ರೇಡ್ ಪಾಲಿಸಿ ರಿವ್ಯೂ, ಮತ್ತು ಟ್ರೇಡ್ ಮಾನಿಟರಿಂಗ್ ರಿಪೋರ್ಟ್, ಟ್ರೇಡ್ ಟ್ಯಾರಿಫ್ ರಿಪೋರ್ಟ್, ಇವೆಲ್ಲವನ್ನು ಯಾಕೆ ನಾನು ಮೆನ್ಷನ್ ಮಾಡಿದ್ದೀನಿ ಅಂದರೆ ಎಕ್ಸಾಮಲ್ಲಿ ಯಾವುದಾದ್ರೂ ಒಂದು ರಿಪೋರ್ಟ್ ಕೇಳಿ ದಿಸ್ ರಿಪೋರ್ಟ್ ಈಸ್ ರಿಲೀಸ್ಡ್ ಬೈ ಅಂತ ಹೇಳಿ ಆರ್ಗನೈಜೇಷನ್ ಕೇಳ್ತಾರೆ. ಆವಾಗ ನೀವು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳಿ ನಾನು ಈ ಥರ ಎಲ್ಲ ರಿಪೋರ್ಟ್ಸ್ನು 1 by 1 ನಿಮಗೆ ಲಿಸ್ಟ್ ಮಾಡಿ ಕೊಟ್ಟಿದ್ದೀನಿ. ದೆನ್ ಕಮ್ಸ್ UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ಇದು ಬಿಡುವಂತಹ ಮೇಜರ್ ರಿಪೋರ್ಟು. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್, ಇದನ್ನು ಆಲ್ರೆಡಿ ತುಂಬ ಸಲ ಕೇಳಿದ್ದಾರೆ. ಇಂಡಿಯಾದು ರ್ಯಾಂಕಿಂಗು 130th ಇದೆ, ಇದನ್ನು ಕೂಡ ಕೇಳಿದ್ದಾರೆ. ಇದರಲ್ಲಿ 3 ರೀತಿಯ ಪ್ಯಾರಾಮೀಟರ್ಸ್ ಬರುತ್ತೆ: ಎಜುಕೇಷನ್ನು, ಹೆಲ್ತು, ಮತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು.
ಎಜುಕೇಷನ್ ಏನಂತಂದರೆ ಇಯರ್ ಆಫ್ ಸ್ಕೂಲಿಂಗ್ ಎಷ್ಟು ಹೋಗಿರ್ತೀವಿ ಅದ್ರ ಮೇಲೆ, ಆ್ಯಂಡ್ ಹೆಲ್ತು, ಲೈಫ್ ಎಕ್ಸ್ಪೆಕ್ಟೇಷನ್ಸ್, ಅದಾದಮೇಲೆ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಪರ್ ಕ್ಯಾಪಿಟಾ ಇನ್ಕಮ್, ಇದ್ರ ಮೇಲೆ ನಮಗೆ ಅವರು ಡೀಟೇಲಿಂಗ್ ಕೊಡ್ತಾರೆ. ಇನ್ನು ನಮ್ಮ ಹೇಳ್ದಂಗೆ 130th ರ್ಯಾಂಕಲ್ಲಿದೆ. ಅದರ್ ದೆನ್ ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟು ಯಾವ್ದು ಕೊಟ್ಟಿದ್ದಾರೆ, ಗ್ಲೋಬಲ್ ಮಲ್ಟಿ ಡೈಮೆನ್ಷನಲ್ ಪ್ರಾವರ್ಟಿ. ಇದು ಎಕ್ಸಾಮಲ್ಲಿ, ಲಾಸ್ಟ್ ಎಕ್ಸಾಮಲ್ಲಿ KPSCಯಲ್ಲಿ ಕೇಳಿದರು ಇದನ್ನು. ಸೊ ಯು ಶುಡ್ ಬಿ ಲಿಟಲ್ ಕೇರ್ಫುಲ್. ಆ್ಯಂಡ್ ಜೆಂಡರ್ ಇನ್ಇಕ್ವಾಲಿಟಿ ರಿಪೋರ್ಟ್, ಜನರಲ್ ಇನ್ಇಕ್ವಾಲಿಟಿಯಲ್ಲಿ ಏನೇನು ಫ್ಯಾಕ್ಟರ್ಸ್ ಬರುತ್ತೆ ಅಂದರೆ ಅಲ್ಲೂ ಕೂಡ ಹೆಲ್ತು, ಎಜುಕೇಷನು, ಪಾಲಿಟಿಕಲ್ ರೆಪ್ರೆಸೆಂಟೇಷನು ಮತ್ತು ಎಕನಾಮಿಕಲ್ ರೆಪ್ರೆಸೆಂಟೇಷನ್ ಆಫ್ ದ ವಿಮೆನ್ ಇನ್ ದ GDPಯಲ್ಲಿ ವಿಮೆನ್ ಎಷ್ಟು ಕಾಂಟ್ರಿಬ್ಯೂಷನ್ ಇದೆ ಅನ್ನೋದ್ರ ಮೇಲೆ ಜೆಂಡರ್ ಇನ್ಇಕ್ವಾಲಿಟಿ ರಿಪೋರ್ಟ್ನ ಅವರು ಬಿಡ್ತಾರೆ. ದೆನ್ ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, ಹಾಗೆ ಜೆಂಡರ್ ಸೋಷಿಯಲ್ ನಾರ್ಮ್ ಇಂಡೆಕ್ಸ್, ಇವು ಮೂರು ನೆನ್ಪಿಟ್ಕೊಳ್ಳಿ. ಜೆಂಡರ್ ಇನ್ಇಕ್ವಾಲಿಟಿ, ಜೆಂಡರ್ ಡೆವಲಪ್ಮೆಂಟ್ ಇಂಡೆಕ್ಸ್, ಜೆಂಡರ್ ಸೋಷಿಯಲ್ ನಾರ್ಮ್ಸ್ ಇಂಡೆಕ್ಸ್, ಇವು ಮೂರನ್ನು ಬಿಡುವಂಥದ್ದು UNDP, ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ದೆನ್ ಕಮ್ಸ್ ಪ್ಲಾನೆಟರಿ ಪ್ರೆಷರ್ಸ್ ಅಡ್ಜಸ್ಟೆಡ್ HDI, ಇದು ಕೂಡ PHDI ಅಂತ ಹೇಳಿ, ಇದು ಪ್ಲಾನೆಟರಿ ಪ್ರೆಷರ್ ಅಡ್ಜಸ್ಟೆಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸನ್ನು ಕೂಡ ಬಿಡುವಂತಹದ್ದು UNDP. ಇದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇರಬೇಕು. ದೆನ್ ಕಮ್ಸ್ ಯುನಿಸೆಫ್ ಮತ್ತು UN ವುಮನ್ ಆ್ಯಂಡ್ ಪ್ಲ್ಯಾನ್ ಇಂಟರ್ನ್ಯಾಷನಲ್, ಇದು ತುಂಬ ಇಂಪಾರ್ಟೆಂಟು. ಇದರಲ್ಲಿ ಗರ್ಲ್ಸ್ ಗೋಲ್ಸ್ ರಿಪೋರ್ಟ್ ಅಂತ ಹೇಳಿ ಒಂದು ರಿಪೋರ್ಟ್ ಬಿಡ್ತಾರೆ, ಯಾರ್ಯಾರು ಸೇರಿ ಯುನಿಸೆಫ್, UN ವುಮನ್ ಆ್ಯಂಡ್ ಪ್ಲ್ಯಾನ್ ಇಂಟರ್ನ್ಯಾಷನಲ್. ಈ ರಿಪೋರ್ಟ್ದು ಹೈಲೈಟ್ಸ್ ಏನಂದರೆ, ರಿವ್ಯೂಸ್ ದ ಪ್ರೋಗ್ರೆಸ್ ಮೇಡ್ ಬೈ ಅಡೋಲೆಸೆಂಟ್ ಗರ್ಲ್ಸ್ ಲಾಸ್ಟ್ 30 ಇಯರ್ಸ್ ಅಂದರೆ 1995ಇಂದ ಹಿಡಿದು ಇಲ್ಲಿ ತನಕ ಏನೇನು ಚೇಂಜಸ್ ಆಗಿದೆ. ಅಡೋಲೆಸೆಂಟ್ಗಳು ಅಂತ ಗೊತ್ತಿರಬೇಕು, 14 to 18 ಇಯರ್ಸ್ ಆಫ್ ದ ವುಮನ್ ಇರ್ತಾರಲ್ಲ, ಫೀಮೇಲು, ಅವರು ಅಡೋಲೆಸೆಂಟಿಗೆ ಬರ್ತಾರೆ. ಇಲ್ಲಿ ಅನೆಮಿಕ್, ಅವರು ಹೆಲ್ತ್ ಹೇಗಿದೆ, ಎಕನಾಮಿಕ್ ಕಂಡೀಷನ್ ಹೇಗಿದೆ, ಎಜುಕೇಷನ್ ಹೇಗಿದೆ, ಇದೆಲ್ಲದ್ರದ್ದು ಡೀಟೇಲ್ಸು 30 ವರ್ಷಗಳಲ್ಲಿ ಎಷ್ಟು ಅವ್ರದ್ದು ಚೇಂಜಸ್ ಆಯಿತು. ಗೋಲ್ಸ್ ರಿಪೋರ್ಟನ್ನು ಬಿಟ್ಟವರು ಯುನಿಸೆಫ್ ಮತ್ತು UN ವುಮನ್ ಆ್ಯಂಡ್ ಪ್ಲ್ಯಾನ್ ಇಂಟರ್ನ್ಯಾಷನಲ್, ಇವರು ನಮಗೆ ಅದರ ಕಂಪ್ಲೀಟ್ ರಿಪೋರ್ಟ್ನ ಕೊಡ್ತಾರೆ. ದೆನ್ ಕಮ್ಸ್ ವರ್ಲ್ಡ್ ಮೆಟರಲಾಜಿಕಲ್ ಆರ್ಗನೈಜೇಷನ್. ಈ ವರ್ಲ್ಡ್ ಮೆಟರಲಾಜಿಕಲ್ ಆರ್ಗನೈಜೇಷನ್ ಬಿಡುವಂತಹದ್ದು ಒಂದು ಏನು ಅಂದರೆ, ಸ್ಟೇಟ್ ಆಫ್ ದಿ ಕ್ಲೈಮೇಟ್ ರಿಪೋರ್ಟ್ ಅಂತ ಹೇಳಿ ಒಂದು ರಿಪೋರ್ಟ್ನ ಬಿಡುತ್ತೆ. ಈ ರಿಪೋರ್ಟ್ ಏನು ಹೇಳುತ್ತೆ ಅಂತಂದರೆ, ಹೈಯೆಸ್ಟ್ ಗ್ಲೋಬಲ್ ಟೆಂಪ್ರೇಚರ್ ಅಂತೆ ಈ ವರ್ಷ, ಹೈಯೆಸ್ಟ್ ಗ್ಲೋಬಲ್ ಟೆಂಪ್ರೇಚರ್ ಕಂಪೇರ್ ಟು ಲಾಸ್ಟ್ 80,000 ಇಯರ್ಸಿಗೆ ಕಂಪೇರ್ ಮಾಡಿದರೆ, ಈ ವರ್ಷ ವರ್ಲ್ಡ್ ಮೆಟರಲಾಜಿಕಲ್ ಆರ್ಗನೈಜೇಷನ್ ಬಿಟ್ಟಂಥ ರಿಪೋರ್ಟಲ್ಲಿ ಲಾಸ್ಟ್ 8 ಲ್ಯಾಕ್ ಇಯರ್ಸಲ್ಲಿ ಈ ವರ್ಷ ಹೈಯೆಸ್ಟ್ ಟೆಂಪ್ರೇಚರ್ ರೈಸ್ ಆಗಿರುವಂಥದ್ದು ಗ್ಲೋಬಲಿ ಅಂತ. ಅದು ನಿಮಗೆ ಗೊತ್ತಿರಬೇಕು, ಬಿಕಾಸ್ ಇಂಥದ್ದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಸ್ಪೆಷಾಲಿಟಿ ಅಲ್ವಾ, 8 ಲಕ್ಷ ವರ್ಷಗಳಲ್ಲಿ ಈ ವರ್ಷ ಹೈಯೆಸ್ಟ್ ಇದೆ ಅಂತಂದರೆ ನಾವು ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಅದರ್ ರಿಪೋರ್ಟ್ಸು, ಗ್ಲೋಬಲ್ ಕ್ಲೈಮೇಟ್ ರಿಪೋರ್ಟು, ಗ್ರೀನ್ ಹೌಸ್ ಗ್ಯಾಸ್ ಬುಲೆಟಿನ್ನು, ವರ್ಲ್ಡ್ ಮೆಟರಲಾಜಿಕಲ್ ಆರ್ಗನೈಜೇಷನ್, ಏರ್ ಕ್ವಾಲಿಟಿ ಆ್ಯಂಡ್ ಕ್ಲೈಮೇಟ್ ಬುಲೆಟಿನ್, ಇಷ್ಟು ರಿಪೋರ್ಟ್ಸ್ನ ಇದು ಬಿಡುತ್ತೆ. ದೆನ್ ಕಮ್ಸ್ ಯುನೆಸ್ಕೋ ಬಗ್ಗೆ ನಮಗೆಲ್ಲರಿಗೂ ಗೊತ್ತೇ ಇದೆ. ಯುನೆಸ್ಕೋದು ಯುನೈಟೆಡ್ ನೇಷನ್ ಎಜುಕೇಷನ್ ಆ್ಯಂಡ್ ಸೋಷಲ್ ಆ್ಯಂಡ್ ಕಲ್ಚರಲ್ ಆರ್ಗನೈಜೇಷನ್. ಸೊ ಇದು ಗ್ಲೋಬಲ್ ಎಜುಕೇಷನ್ ಮಾನಿಟರಿಂಗ್ ರಿಪೋರ್ಟ್ನ ಬಿಡುತ್ತೆ. ಯುನೆಸ್ಕೋ ಸೈನ್ಸ್ ರಿಪೋರ್ಟ್ನ ಬಿಡುತ್ತೆ. ವರ್ಲ್ಡ್ ಹೆರಿಟೇಜ್ ಔಟ್ಲುಕ್, ಯಾಕೆಂದರೆ ನಮಗೆ ಗೊತ್ತಿದೆ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಇದೆ, ಯುನೆಸ್ಕೋ ಇಂಟ್ಯಾಂಜಿಬಲ್ ಸೈಟ್ಸ್ ಇದೆ, ಮತ್ತು ಯುನೆಸ್ಕೋ ಸಿಟೀಸ್ ಇದೆ. ಅದನ್ನೆಲ್ಲ ನಾನು ಒಂದು ಕ್ಲಾಸಲ್ಲಿ ಮಾಡಿಕೊಡ್ತೀನಿ ನಿಮಗೆ, ಯುನೆಸ್ಕೋ ಸಿಟೀಸ್. ಯಾಕೆಂದರೆ ರೀಸೆಂಟಾಗಿ ಕೆಲವು ಸಿಟೀಸ್ಗಳಿಗೆ ಯುನೆಸ್ಕೋ ಹೆರಿಟೇಜ್ ಸಿಟೀಸ್ದು ಸ್ಟೇಟಸ್ ಸಿಕ್ಕಿದೆ, ಅವು ಎಕ್ಸಾಮಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇದೊಂದು ನಿಮಗೆ ಕನ್ಫ್ಯೂಸ್ ಆಗುತ್ತೆ, ಸ್ಟೇಟ್ ಆಫ್ ದಿ ಓಷನ್ ರಿಪೋರ್ಟ್, ಹೆಂಗಪ್ಪ ಓಷನ್ ರಿಪೋರ್ಟ್ನ ಯುನೆಸ್ಕೋ ಬಿಡುತ್ತೆ ಅಂತ. ಸೊ ಇಂಥದ್ದೇ ಕನ್ಫ್ಯೂಸ್ ಆಗಬಾರ್ದಂತ ಐ ಹ್ಯಾವ್ ಆ್ಯಡೆಡ್ ಆಲ್ ದ ರಿಪೋರ್ಟ್ಸ್. ನಿಮಗೆ ಈ ಕಲ್ಚರಲ್ ಸಸ್ಟೈನಬಿಲಿಟಿ ಇಂಥದ್ದು ಗೊತ್ತಾಗುತ್ತೆ, ಹೆರಿಟೇಜ್ ಗೊತ್ತಾಗುತ್ತೆ, ಮತ್ತು ಗ್ಲೋಬಲ್ ಎಜುಕೇಷನ್ ಅಂತ ಬಂದಾಗ ಯುನಿಸೆಫ್ ಮತ್ತು ಯುನೆಸ್ಕೋ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ, ಬಟ್ ಸ್ಟಿಲ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದೆನ್ ಗ್ಲೋಬಲ್ ರಿಪೋರ್ಟ್ ಆನ್ ಮೀಡಿಯಾ ಫ್ರೀಡಮ್ ಆ್ಯಂಡ್ ಸೇಫ್ಟಿ ಜರ್ನಲಿಸ್ಟಿಗೆ ಸೇಫ್ಟಿ, ಅದು ಕೂಡ ಯುನೆಸ್ಕೋ ಕೊಡುತ್ತೆ. ಇಂಥ ಕಡೆ ಎಲ್ಲ ಸ್ವಲ್ಪ ಗಮನ ಹರಿಸಿ. ಯಾಕಂತಂದರೆ ಮೀಡಿಯಾ ಫ್ರೀಡಮ್ ಮತ್ತು ಸೇಫ್ಟಿ ಜರ್ನಲಿಸ್ಟ್ ಅಂದರೆ ನಾವು ಯಾವುದಾದ್ರೂ ನ್ಯೂಸ್ ರಿಲೇಟೆಡ್ ಆರ್ಗನೈಜೇಷನ್ ಬಿಡುತ್ತೆ ಅಂತ ತಲೆಗೆ ಹೋಗೋದು ಸರ್ವೇ ಸಾಮಾನ್ಯ. ಬಟ್ ಇಲ್ಲಿ ಕೇರ್ಫುಲ್ ಆಗಿರಿ, ಯುನೆಸ್ಕೋ ಬಿಡುವಂಥದ್ದು. ಗ್ಲೋಬಲ್ ರಿಪೋರ್ಟ್ ಆನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನ್ನೊಂದು, ಗ್ಲೋಬಲ್ ರಿಪೋರ್ಟ್ ಆನ್ ಅಡಲ್ಟ್ ಲರ್ನಿಂಗ್ ಆ್ಯಂಡ್ ಎಜುಕೇಷನ್, ಇಂಟರ್ನೆಟ್ ಯೂನಿವರ್ಸಾಲಿಟಿ ಇಂಡಿಕೇಟರ್ ರಿಪೋರ್ಟ್, ಯುನೆಸ್ಕೋ ರಿಪೋರ್ಟ್ ಆನ್ ಜೆಂಡರ್ ಈಕ್ವಾಲಿಟಿ ಇನ್ ಎಜುಕೇಷನ್ ಅಂತ ಕೇಳಿದಾಗ ಅದು ಯುನೆಸ್ಕೋ ಬಿಡುವಂಥದ್ದು. ವೆರಿ ಕೇರ್ಫುಲ್ಲಾಗಿ ಇದನ್ನು ಸ್ವಲ್ಪ ನೋಡ್ಕೊಳ್ಳಿ. ದೆನ್ ಯುನೆಕ್ಟ್ಯಾಡ್, UN ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್, ಇದು ಬಿಡುವಂಥದ್ದು ವರ್ಲ್ಡ್ ಡೆಬ್ಟ್ ರಿಪೋರ್ಟ್.
ಇದು ಟ್ರೇಡ್ ಮತ್ತು ಡೆವಲಪ್ಮೆಂಟ್ ರಿಪೋರ್ಟ್ ಬಿಡುತ್ತೆ. ಇನ್ವೆಸ್ಟ್ಮೆಂಟ್ ಮೇಜರ್ಲಿ ಇಲ್ಲಿ ತನಕ ಕ್ವಶನ್ ಆಗಿರೋದು ವರ್ಲ್ಡ್ ಇನ್ವೆಸ್ಟ್ಮೆಂಟ್ ರಿಪೋರ್ಟನ್ನು ಬಿಡುವಂತಹವರು ಯಾರು ಅಂತ ಒಂದ್ಸಲ ಕ್ವಶನ್ ಆಗಿದೆ ವರ್ಲ್ಡ್ ಕ್ವಶನ್ ಪೇಪರ್. ವರ್ಲ್ಡ್ ಇನ್ವೆಸ್ಟ್ಮೆಂಟ್ನ ಬಿಡುವಂತಹವರು ಯುನೈಟೆಡ್, ದೆನ್ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಇದು ದ ವರ್ಲ್ಡ್ ಎಕನಾಮಿಕ್ ಸಿಚುವೇಶನ್ ಆ್ಯಂಡ್ ಪ್ರಾಸ್ಪೆಕ್ಟ್ ರಿಪೋರ್ಟ್ನ ಬಿಡುತ್ತೆ. ಡಿಜಿಟಲ್ ಎಕಾನಮಿ ರಿಪೋರ್ಟ್ನ ಬಿಡುತ್ತೆ. ದ ರಿವ್ಯೂ ಮ್ಯಾರಿಟೈಮ್ ರಿಪೋರ್ಟ್ನು ಕೂಡ ಇದು ಬಿಡುತ್ತೆ. ದೆನ್ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಕ್ಸ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್, ಮಾಸ್ಪಿ ಇದು ಬಿಡುವಂಥದ್ದು ನ್ಯಾಷನಲ್ ಇಂಡಿಕೇಟರ್ ಫ್ರೇಮ್ವರ್ಕ್ ಪ್ರೋಗ್ರೆಸ್ ರಿಪೋರ್ಟ್, ಮಾನಿಟರಿ ಲೆವೆಲ್ ಆಫ್ ಅಚೀವ್ಮೆಂಟ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್. ಇದರಲ್ಲಿ ನ್ಯಾಷನಲ್ ಇನ್ಕಮ್ ಎಸ್ಟಿಮೇಟ್ಸ್, ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ನ ಬಿಡುತ್ತೆ, ಅದು ಮಂತ್ಲಿ ಬಿಡುತ್ತೆ. ಮತ್ತು ಇದು ಇಂಡೆಕ್ಸ್ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ನಮಗೆ ಗೊತ್ತಿದೆ IIP, ಇದು ಕೂಡ ಮಂತ್ಲಿ. ಅದಾದಮೇಲೆ ಲೇಬರ್ ಫೋರ್ಸ್ ಸರ್ವೆ, ಪಿರಿಯಾಡಿಕ್ ಲೇಬರ್ ಸರ್ವೆ ಆ್ಯನುವಲ್ಲಿ ಮತ್ತು ಕ್ವಾರ್ಟರ್ಲಿ ಬಿಡುತ್ತೆ. ಅಂದರೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ, ಏನು ಕೆಲಸ ಮಾಡ್ತಿದ್ದಾರೆ ಅಂತ ಎಲ್ಲ ಸ್ಟ್ಯಾಟಿಕ್ ಅದು. ದೆನ್ ಎನರ್ಜಿ ಸ್ಟ್ಯಾಟಿಸ್ಟಿಕ್ ಇಂಡಿಯಾ, ವುಮೆನ್ ಆ್ಯಂಡ್ ಮೆನ್ ಇನ್ ಇಂಡಿಯಾ, ಎಲ್ಡರ್ಲಿ ಇನ್ ಇಂಡಿಯಾ, ಎಲ್ಲ ರೀತಿಯ ಪಾಪ್ಯುಲೇಷನ್ ಸರ್ವೆ ಥರ ಮಾಡ್ತಾರಲ್ಲ, ಎಷ್ಟು ಜನ ಇದ್ದಾರೆ ಈ ಥರದ್ದೆಲ್ಲವನ್ನು ಕೂಡ ಮಾಸ್ಪಿ ಮಾಡ್ತಾರೆ. ಅಂದರೆ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ ಆ್ಯಂಡ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಇಂಡೆಕ್ಸ್ನ ಬಿಡುತ್ತೆ. ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತಂದರೆ ಈಗ ನಮಗೆ ಗೊತ್ತಿದೆ ಎಲ್ಲರಿಗೂ ಮನೆಗೆ ಒಂದೊಂದು, ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಬ್ಯಾಂಕ್ ಅಕೌಂಟ್ ಕೊಡಬೇಕು ಅಂತ ಹೇಳಿ ಫಿನಾನ್ಷಿಯಲ್ ಇನ್ಕ್ಲೂಷನ್ PM ಜನ್ಧನ್ ಯೋಜನಾ ಜಾರಿಗೆ ತಂದರು. ಸೊ ಎವ್ರಿಬಡಿ ಹ್ಯಾಸ್ ಝೀರೋ ಅಮೌಂಟ್ ಅಕೌಂಟ್ ಅಂತ ಹೇಳಿ ಅದ್ರ ಬಗ್ಗೆನೂ ಈಗ ಎಷ್ಟು ಜನ ಫಿನಾನ್ಷಿಯಲ್ ಇನ್ಕ್ಲೂಷನ್ ಆಗಿದ್ದಾರೆ ಅನ್ನುವಂಥ ಇಂಡೆಕ್ಸ್ ಕೊಡುವಂಥದ್ದು RBI. ಇದು ಮತ್ತು ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಬರುತ್ತೆ, ಮಾನಿಟರಿ ಪಾಲಿಸಿ ರಿಪೋರ್ಟ್ ಬರುತ್ತೆ, ರಿಪೋರ್ಟ್ ಆನ್ ಟ್ರೆಂಡ್ ಆ್ಯಂಡ್ ಪ್ರೋಗ್ರೆಸ್ ಇನ್ ಬ್ಯಾಂಕಿಂಗ್. ಮಾನಿಟರಿ ಪಾಲಿಸಿ ಇರುತ್ತೆ, ಫಿನಾನ್ಷಿಯಲ್ ಸ್ಟೆಬಿಲಿಟಿ ರಿಪೋರ್ಟ್ ಇರುತ್ತೆ, ರಿಪೋರ್ಟ್ ಆನ್ ಟ್ರೆಂಡ್ ಆ್ಯಂಡ್ ಪ್ರೋಗ್ರೆಸ್ ಆಫ್ ಬ್ಯಾಂಕಿಂಗ್ ಇನ್ ಇಂಡಿಯಾ. ದೆನ್ ಮಿನಿಸ್ಟ್ರಿ ಆಫ್ ಎಜುಕೇಷನ್, ಇದರಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ರ್ಯಾಂಕಿಂಗ್ ಫ್ರೇಮ್ವರ್ಕ್, ಅಂದರೆ ನಮಗೆ ಇವಾಗ ಯಾವುದು ಹೈಯೆಸ್ಟು ಟಾಪಲ್ಲಿದೆ ಕಾಲೇಜಸ್ ಅಂತ ಬರುತ್ತೆ. ಇದನ್ನು ಐಡೆಂಟಿಫೈ ಮಾಡುವಾಗ ಅವರು ಟೀಚರ್ಸು, ಕ್ವಾಲಿಟಿ ಆಫ್ ಟೀಚಿಂಗ್, ಸ್ಟೂಡೆಂಟ್ಸ್ ಲರ್ನಿಂಗ್ ಆ್ಯಂಡ್ ಟೀಚರ್ಸ್ ಟ್ರೈನಿಂಗ್, ಇದೆಲ್ಲವನ್ನು ಕನ್ಸಿಡರ್ ಮಾಡಿ, ಮತ್ತು ಇನ್ಫ್ರಾಸ್ಟ್ರಕ್ಚರು, ಇದೆಲ್ಲವನ್ನು ಕನ್ಸಿಡರ್ ಮಾಡಿ ಯಾವ ಇನ್ಸ್ಟಿಟ್ಯೂಷನ್ನು ದೊಡ್ಡದಿದೆ, ಅಂದರೆ ದೊಡ್ಡದಿದೆ ಇನ್ ದ ಸೆನ್ಸ್ ಮುಂದಿದೆ, ಅದ್ರ ಮೇಲೆ ಇವರು ನ್ಯಾಷನಲ್ ಇನ್ಸ್ಟಿಟ್ಯೂಷನಲ್ ರ್ಯಾಂಕಿಂಗ್ ಫ್ರೇಮ್ವರ್ಕ್ನ ಬಿಡ್ತಾರೆ. ಹೈಯೆಸ್ಟ್ ಟು ಲೋಯೆಸ್ಟು ಎಲ್ಲ ಇನ್ಸ್ಟಿಟ್ಯೂಷನು ಮತ್ತು ಎಲ್ಲ ಯೂನಿವರ್ಸಿಟಿನೂ ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ದೆನ್ ನ್ಯಾಷನಲ್ ಕಮಿಷನ್ ಫಾರ್ ವುಮನ್, ಇದರಲ್ಲಿ ನಮಗೆ ಗೊತ್ತಿರಬೇಕು ಇವರು ನ್ಯಾಷನಲ್ ಆ್ಯನ್ಯುವಲ್ ರಿಪೋರ್ಟ್ ಆನ್ ಇಂಡೆಕ್ಸ್ ವುಮನ್ ಸೇಫ್ಟಿ ಬಗ್ಗೆ ಬಿಟ್ಟಿದ್ದಾರೆ. ಅದು ನಾರಿ ಅಂತ ಹೆಸರು ಕೊಟ್ಟಿದ್ದಾರೆ ಇದಕ್ಕೆ, ನ್ಯಾಷನಲ್ ಆ್ಯನ್ಯುವಲ್ ರಿಪೋರ್ಟ್ ಇಂಡೆಕ್ಸ್ ಆನ್ ವುಮನ್ ಸೇಫ್ಟಿ ಅಂತ. ಅದರಲ್ಲಿ ನಮಗೆ ಗೊತ್ತಾಗೋದೇನಂತಂದರೆ 40% ಆಫ್ ದ ಅರ್ಬನ್ ವುಮನ್ ಡಸಂಟ್ ಫೀಲ್ ಸೇಫ್ ಅಂತೆ. ನೋಡಿ, 40% ಆಫ್ ದ ಪೀಪಲ್ ಹೂ ಲಿವ್ಸ್ ಇನ್ ಅರ್ಬನ್, ಅಂದರೆ ಎಸ್ಪೆಷಲಿ ಫೀಮೇಲು, ಅವರಿಗೆ ಸೇಫ್ ಅಂತಲೇ ಅನಿಸೋದಿಲ್ಲ. ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಆ ರಿಪೋರ್ಟ್ನ ಬಿಡುವಂಥವ್ರು ಯಾರು? ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್. ಈಗ ನೀವು ಹೇಳಿ, ನ್ಯಾಷನಲ್ ಕಮಿಷನ್ ಫಾರ್ ವುಮೆನ್ನು ಇದು ಸ್ಟ್ಯಾಟ್ಯುಚರಿ ಬಾಡಿನ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿನ? ಇಫ್ ಇಟ್ ಇಸ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ ಆದರೆ ಯಾವ ಆರ್ಟಿಕಲ್? ಓಕೆ, ಕಮೆಂಟಲ್ಲಿ ತಿಳಿಸಿ. ದೆನ್ UNEP, ನ್ಯಾಷನಲ್ ಯುನೈಟೆಡ್ ನೇಷನ್ ಎನ್ವೈರ್ನಮೆಂಟ್ ಪ್ರೋಗ್ರಾಮು, ಇದು ಮೇಜರ್ಲಿ ಅಡಾಪ್ಟೇಷನ್ ಗ್ಯಾಪ್ ರಿಪೋರ್ಟ್ 2025ನ ಬಿಟ್ಟಿದೆ, ಹಾಗಾಗಿ ದಿಸ್ ಈಸ್ ಇನ್ ದ ನ್ಯೂಸ್. ಇದರಲ್ಲಿ ಎಮಿಷನ್ ಗ್ಯಾಪ್ ರಿಪೋರ್ಟು, ಫ್ರಾಂಟಿಯರ್ ರಿಪೋರ್ಟು, ಫುಡ್ ವೇಸ್ಟ್ ಇಂಡೆಕ್ಸ್ ರಿಪೋರ್ಟು, ಪ್ರೊಡಕ್ಷನ್ ಗ್ಯಾಪ್ ರಿಪೋರ್ಟು, ಮಿಥೇನ್ ಅಲರ್ಟ್ ರಿಪೋರ್ಟು, ಈ ಥರದ್ದೆಲ್ಲವೂ ನಮಗೆ ಸಿಗುತ್ತೆ. ದೆನ್ ಗ್ಲೋಬಲ್ ಫೈರ್ ಪವರ್ ಅನ್ನುವಂಥ ಒಂದು ಇಂಡಸ್ಟ್ರಿ, ಇದು ಫೈರ್ ಪವರ್ ಇಂಡೆಕ್ಸ್ನ ರಿಲೀಸ್ ಮಾಡುತ್ತೆ. ಇದರಲ್ಲಿ ಮಿಲಿಟ್ರಿ ಸ್ಟ್ರೆಂತ್ ಯಾವುದು ಹೈಯೆಸ್ಟ್ ಇದೆ ಅನ್ನೋದನ್ನು ಆವಾಗ ನಾವು ತಿಳ್ಕೊಬೇಕಾಗಿರೋದು. ಇಂಡಿಯಾದ ಎಷ್ಟನೇ ಪೊಸಿಷನಲ್ಲಿದೆ? 4th ಪೊಸಿಷನಲ್ಲಿದೆ. ಸೊ ಹಾಗಿದ್ರೆ ಫಸ್ಟ್ ಯಾವುದು? USA ಫಸ್ಟ್ ಇದೆ, ರಷ್ಯಾ ಸೆಕೆಂಡ್ ಇದೆ, ಚೈನಾ ಥರ್ಡ್ ಇದೆ, ಇಂಡಿಯಾ 4th ಇದೆ. ಸೊ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸಲ್ಲಿ ರ್ಯಾಂಕ್ಸು ಕಂಟ್ರೀಸು ಮಿಲಿಟರಿ ಸ್ಟ್ರೆಂತ್ ಮೇಲೆ ಇರುತ್ತೆ. ಇಂಡಿಯಾ 4thಲ್ಲಿದೆ, USA ಫಸ್ಟಲ್ಲಿದೆ. ನಮಗಿಂತ ಮುಂಚೆ ರಷ್ಯಾ ಮತ್ತು ಚೈನಾ, USA 3 ಇದ್ದಾರೆ, ನಾವು 4thಲ್ಲಿದ್ದೀವಿ. ಇಷ್ಟನ್ನು ನೀವು ತಿಳ್ಕೊಬೇಕು. ದೆನ್ ನೀತಿ ಆಯೋಗ್, ವೆರಿ ಇಂಪಾರ್ಟೆಂಟ್. ಇಂಡಿಯಾಸ್ದು ಬ್ಲೂ ಎಕಾನಮಿ ಈ ಸಲ ಬಿಟ್ಟಿರುವಂಥ ರಿಪೋರ್ಟು. ಇದರಲ್ಲಿ ತಿಳ್ಕೊಳ್ಳೋಂಥದ್ದು ಏನಂದರೆ, ಇಂಡಿಯಾಸ್ ಸೆಕೆಂಡ್ ಲಾರ್ಜೆಸ್ಟ್ ಫಿಶ್ ಪ್ರೊಡ್ಯೂಸಿಂಗ್ ಕಂಟ್ರಿ. ದೆನ್ ಟೆಲ್ ಮಿ ವಿಚ್ ಈಸ್ ದ ಫಸ್ಟ್ ಒನ್? ದ ಫಸ್ಟ್ ಒನ್ ಈಸ್ ಚೈನಾ. ಸೊ ಯಾಕಂತಂದರೆ ಸೆಕೆಂಡ್ ಲಾರ್ಜೆಸ್ಟ್ ಕೇಳಿದಾಗ ಇನ್ನೊಂದು ಸೆಂಟೆನ್ಸು ಚೈನಾ ಅಂತಲೂ, ಅಂದರೆ ಫಸ್ಟ್ ಲಾರ್ಜೆಸ್ಟು ಕೇಳುವ ಸಾಧ್ಯತೆ ಇರುತ್ತೆ. ಬಟ್ ಈ ರಿಪೋರ್ಟ್ ಬಿಟ್ಟಿದ್ದು ನೀತಿ ಆಯೋಗ.
ಆಮೇಲೆ ಎಸ್ ಡಿ ಜಿ ಇಂಡಿಯಾ ನಮಗೆ ಗೊತ್ತಿದೆ 17 ಎಸ್ ಡಿ ಜಿ ಗೋಲ್ಸ್ ಇದೆ. ಆ 17 ಗೋಲ್ಸಲ್ಲಿ ಯಾವ ಸ್ಟೇಟು ಹೈಯೆಸ್ಟ್ ಇದೆ ಅನ್ನೋದಂತ ಒಂದು ಇಂಡೆಕ್ಸ್ನ ಬಿಡುವಂಥದ್ದು ನೀತಿ ಆಯೋಗ್. ಸ್ಟೇಟ್ ಹೆಲ್ತ್ ಇಂಡೆಕ್ಸು ಮತ್ತು ಸೆಕಿ ಸ್ಕೂಲ್ ಕ್ವಾಲಿಟಿ ಇಂಡೆಕ್ಸು, ಇನೋವೇಷನ್ ಇಂಡೆಕ್ಸು, ಲಾಸ್ಟ್ ಯಾವ ರಾಜಧಾನಿ ಅಥವಾ ಯಾವ ಸ್ಟೇಟು ಇನೋವೇಷನ್ ಇಂಡೆಕ್ಸಲ್ಲಿ ಫಸ್ಟ್ ಇದೆ ಅಂತ ಬಿಡ್ತಾ ಇರ್ತಾರೆ. ಮತ್ತು ಎಕ್ಸ್ಪೋರ್ಟ್ ಪ್ರಿಪೇರ್ಡ್ನೆಸ್ ಇಂಡೆಕ್ಸ್ ಅಂದರೆ ಯಾವ ಸ್ಟೇಟಲ್ಲಿ ಹೈಯೆಸ್ಟ್ ಎಕ್ಸ್ಪೋರ್ಟ್ ಆಗುತ್ತೆ ಮತ್ತು ಅವರು ಯಾವ ರೀತಿಯಾದಂತಹ ಕಾರ್ಯಕ್ರಮಗಳನ್ನ ಕೈಗೊಳ್ತಾರೆ ಟು ಎಕ್ಸ್ಪೋರ್ಟ್ ಗೂಡ್ಸು. ದೆನ್ ಕಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್, ಮತ್ತು ಪ್ರತಿ ಸ್ಟೇಟ್ಸು ವಾಟರ್ ಕುಡಿಯುವ ನೀರಿನ ಸೌಕರ್ಯ ಒದಗಿಸಲು ಯಾವ ಯಾವ ಕಾರ್ಯಕ್ರಮಗಳನ್ನು ಕೈಗೊಳ್ಳುತ್ತದೆ, ಮತ್ತು ಹರ್ ಘರ್ ಜಲ್ ಯೋಜನೆಯನ್ನು ಎಷ್ಟರ ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡಿದೆ ಅದ್ರ ಮೇಲೆಲ್ಲ ಬರುತ್ತೆ. ಕಂಪೋಸಿಟ್ ವಾಟರ್ ಮ್ಯಾನೇಜ್ಮೆಂಟ್ ಇಂಡೆಕ್ಸ್ನ ಬಿಡ್ತಾರೆ ನೀತಿ ಆಯೋಗದವರು. ದೆನ್ ನ್ಯಾಷನಲ್ ಮಲ್ಟಿಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್. ನ್ಯಾಷನಲ್ ಮಲ್ಟಿಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸ್ನಲ್ಲಿ ಈಗ ನಾನು ಹೇಳಿದೆ ಮಲ್ಟಿಡೈಮೆನ್ಷನಲ್ ಪಾವರ್ಟಿ ಇಂಡೆಕ್ಸು ಗ್ಲೋಬಲ್ ವೈಸ್ ಬಿಟ್ಟಾಗ UNDP ಬರುತ್ತೆ. ಅದೇ ನ್ಯಾಷನಲ್ ವೈಸ್ ಅದು ಇಂಟರ್ನ್ಯಾಷನಲ್ ವೈಸು ಕಂಟ್ರಿನ ಇದು ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ಸ್ಟೇಟ್ ವೈಸ್ ಮಾಡಬೇಕಲ್ಲ, ಆ ಕೆಲಸವನ್ನು ನೀತಿ ಆಯೋಗ್ ಮಾಡುತ್ತೆ. ಅದಾದಮೇಲೆ ಡೇಟಾ ಗವರ್ಮೆನ್ಸ್ ಕ್ವಾಲಿಟಿ ಇಂಡೆಕ್ಸು, ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಡ್ಯಾಶ್ಬೋರ್ಡ್, ಇದೆಲ್ಲವನ್ನು ಒಂದು ಸಲ ನೋಡ್ಕೊಳ್ಳಿ. ಬಿಕಾಸ್ ಲಿಸ್ಟ್ ಒಂದು 5 ಕೊಟ್ಬಿಟ್ಟು ಓನ್ಲಿ 1, ಓನ್ಲಿ 2, ಓನ್ಲಿ 3, ಓನ್ಲಿ 4 ಅಂತ ಕೊಡುವ ಸಾಧ್ಯತೆಯೂ ಹೆಚ್ಚು ಇರುತ್ತದೆ. ದೆನ್ ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್, ಇದರಲ್ಲಿ ಏನು ಹೇಳಿದಾನೆ ಅಂದರೆ ಕ್ಲೈಮೇಟ್ ಇನ್ಇಕ್ವಾಲಿಟಿ ರಿಪೋರ್ಟ್ ಬಂದಿದೆ ನೋಡಿ. ವರ್ಲ್ಡ್ ಇನ್ಇಕ್ವಾಲಿಟಿ ಲ್ಯಾಬ್ ಇಟ್ ಈಸ್ ಅಬೌಟ್ ದ ಕ್ಲೈಮೇಟ್, ನಾಟ್ ಅಬೌಟ್ ದ ರಿಚ್ನೆಸ್. ಇದರಲ್ಲಿ ಏನು ಹೇಳುತ್ತೆ ಅಂದರೆ 1% ಆಫ್ ದ ರಿಚೆಸ್ಟ್ ಪೀಪಲ್, ಅಂದರೆ 1% ಆಫ್ ದ ರಿಚೆಸ್ಟ್ ಪೀಪಲ್ ಈಸ್ ದ ರೆಸ್ಪಾನ್ಸಿಬಲ್ ಫಾರ್ 15% ಆಫ್ ದ ಎನ್ವೈರನ್ಮೆಂಟ್ ಪೊಲ್ಯೂಷನ್. ನೋಡಿ, ಅಂದರೆ ಒಬ್ಬ ವ್ಯಕ್ತಿ 15%, ಒಬ್ಬ ರಿಚ್ ವ್ಯಕ್ತಿ 15% ಆಫ್ 100 ಅಂತ ನಾವು ಕನ್ಸಿಡರ್ ಮಾಡಿದರೆ ಎನ್ವೈರನ್ಮೆಂಟ್ ಪೊಲ್ಯೂಷನಿಗೆ ಅಷ್ಟು ಆಗ್ತಾರೆ. ಅಂದರೆ 1% ಆಫ್ ದ ರಿಚೆಸ್ಟ್ ಪೀಪಲ್ ಆರ್ ಪಾಪ್ಯುಲೇಷನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ 15% ಆಫ್ ದಿ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಸೊ ಇದರಲ್ಲೇ ಅರ್ಥ ಮಾಡ್ಕೊಳ್ಳಿ ಇನ್ನು ಎಷ್ಟರ ಮಟ್ಟಿಗೆ ಅವರು ಲ್ಯಾವಿಶ್ ಲೈಫು ಲಕ್ಸುರಿ ಲೈಫ್ನ ಮಾಡ್ತಾರಲ್ವಾ. ನಾವೆಲ್ಲಿ ಕೆಲಸ ಮಾಡ್ಕೊಂಡು ಕಷ್ಟಪಟ್ಕೊಂಡಿರ್ತೀವಿ, ಅವ್ರ ಪಾಡಿಗೆ ಆರಾಮಾಗಿರ್ತಾರೆ. ನಾವು ಕ್ಲೈಮೇಟ್ ಮಿಟಿಗೇಟ್ ಮಾಡಿ ಅದು ಮಾಡಿ ಇದು ಮಾಡಿ ವಿ ಡೂ ಆಲ್ ದೀಸ್, ಬಟ್ ನಮಗೆ ನೆಸಸರಿ ಇದೆ, ಅವ್ರಿಗಿಲ್ಲ. ಅವ್ರಿಗೆ ಈ ರಾಜ್ಯ ಇಲ್ಲಾಂದರೆ ಇನ್ನೊಂದು ರಾಜ್ಯ, ಈ ರಾಷ್ಟ್ರ ಇಲ್ಲಾಂದರೆ ಇನ್ನೊಂದು ರಾಷ್ಟ್ರ, ದೇ ವಿಲ್ ಶಿಫ್ಟ್. ಆ್ಯಂಡ್ ಯು ಹ್ಯಾವ್ ಮೆನಿ ಎಕ್ಸಾಂಪಲ್ಸ್ ಇನ್ ಇಂಡಿಯಾ ಆಲ್ಸೋ. ಇಲ್ಲಿ ರಿಚ್ ಆಗ್ತಾರೆ, ಬೇರೆ ಕಂಟ್ರಿಗೆ ಓಡೋಗ್ತಾರೆ ಅಲ್ವಾ. ದೆನ್ ಕಮ್ಸ್ ನ್ಯಾಷನಲ್ ಕ್ರೈಮ್ ಬ್ಯೂರೋ ರಿಪೋರ್ಟ್ ಬ್ಯೂರೋ. ಇದು ಆ್ಯಕ್ಚುಲಿ ಕಾರ್ ಆಕ್ಸಿಡೆಂಟ್, ಡೆತ್ಸು, ಪಬ್ಲಿಕ್ ಹೆಲ್ತ್ ಕ್ರೈಸಿಸ್ನ ಎಲ್ಲವನ್ನು ರಿಪೋರ್ಟ್ನ ಕವರ್ ಮಾಡುತ್ತೆ. ಸೊ ದೀಸ್ ಆರ್ ದ ಇಂಪಾರ್ಟೆಂಟ್ ರಿಪೋರ್ಟ್ಸ್ ಆರ್ ಇಂಡೆಕ್ಸಸ್ ಎಕ್ಸಾಮಲ್ಲಿ ಬರುವಂಥದ್ದು. ಇನ್ನೂ ಸಾವಿರಾರು ರಿಪೋರ್ಟ್ಸ್ ಅಥವಾ ಇಂಡೆಕ್ಸ್ನ ನೀವು ಇದು ಹುಡುಕಿದ್ರೆ ಎಲ್ಲ ಚಿಕ್ಕದಕ್ಕೂ ರಿಪೋರ್ಟ್ಸ್ ಬಿಟ್ಟಿರ್ತಾರೆ ಇಂಡೆಕ್ಸ್, ಬಟ್ ಅವೆಲ್ಲ ಎಕ್ಸಾಮಲ್ಲಿ ಅಷ್ಟು ರಿಲೆವೆಂಟ್ ಅನ್ಸೋದಿಲ್ಲ, ಇಂಪಾರ್ಟೆಂಟ್ ಅನ್ಸೋದಿಲ್ಲ. ವಿಚ್ ಎವರ್ ದ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್, ಇದು ನಿಮಗೆ ಲಿಟಲ್ ಬಿಟ್ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ಕ್ವಶನ್, ಸಚ್ ಕೈಂಡ್ ಆಫ್ ಕ್ವಶನ್ಸ್ನ ಕೇಳ್ಬೋದು. ಇಲ್ಲ ಇನ್ನೂ ಡೆಪ್ತ್ ಮಾಡ್ತೀವಿ ಅಂದರೆ ಪ್ಯಾರಾಮೀಟರ್ಸ್, ಯಾವ ಪ್ಯಾರಾಮೀಟರ್ಸಲ್ಲಿ ಒಂದು ಇಂಡೆಕ್ಸ್ನ ಬಿಡ್ತಾರೆ ಅಂತಲೂ ಕೇಳ್ಬೋದು. ದಟ್ ಈಸ್ ನೆಕ್ಸ್ಟ್ ಲೆವೆಲ್. ಅಂದರೆ ಗ್ರೂಪ್ ಸಿ PSI ಯೂಶ್ವಲಿ ಹಂಗೆ ಕೇಳೋಲ್ಲ, ಬಟ್ ಐ ಕಾಂಟ್ ಸೇ ದಟ್ ಕೇಳೋದೇ ಇಲ್ಲ ಅಂತ. ಕೇಳಿದ್ರು ಕೇಳುವ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ರಿಪೋರ್ಟ್ಸ್ ಆರ್ ಇಂಡೆಕ್ಸಸ್ ವಿಚ್ ದೇ ಹ್ಯಾವ್ ರಿಲೀಸ್ಡ್ ಇನ್ ಮೇಜರ್ ಇನ್ಸ್ಟಿಟ್ಯೂಷನ್ ರಿಲೀಸ್ ಮಾಡಿದಂಥದ್ದು. ಇದನ್ನು ಒಂದ್ಸಲ ನೀವು ಕ್ಲಾಸ್ ಕೇಳಿ ದೆನ್ ಮೇಕ್ ಅ ಸ್ಮಾಲ್ ನೋಟ್ಸ್ ಸೊ ದಟ್ ನಿಮ್ಗೆ ರಿವಿಷನ್ ಟೈಮಲ್ಲಿ ಹೆಲ್ಪ್ ಆಗುತ್ತೆ. ಆ್ಯಂಡ್ ಐ ಕ್ಯಾನ್ ಸೇ ದಟ್ ಮ್ಯಾಮ್ಸ್ ನೀತಿಯಲ್ಲಿ ನಾವು ಮಾಡಿರೋದೇ ವೆರಿ ಫ್ಯೂ ವೀಡಿಯೋಸು, ಟಾಪಿಕ್ ಎಸ್ಸೇಸ್ ಎಲ್ಲ ಬಿಟ್ಟು. ಅದರಲ್ಲಿ ಒಂದು 5ರಿಂದ 6 ಕ್ವಶನ್ ಕವರ್ ಆಗಿದೆ ಔಟ್ ಆಫ್ 40 ವೀಡಿಯೋಸು. ಅಂದರೆ 10% ಆಫ್ ದ ಹಿಟ್, ಆ್ಯಂಡ್ ಇಟ್ಸ್ ಅ ಗುಡ್ ಸೈನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೀಪ್ ವಾಚಿಂಗ್.